ಹಲೋ ಗುಡ್ ಮಾರ್ನಿಂಗ್. ಈಗ ನಾನು NK ಲೆವೆಲ್ 3ನಲ್ಲಿ ಅನಿಮಲ್ಸ್ ಆ್ಯಂಡ್ ಬರ್ಡ್ಸಲ್ಲಿ ಕಾನ್ವರ್ಸೇಷನ್ ಟಾಕ್ ಟೈಮ್ ನಂಬರ್ 45 ಕಾರ್ಡ್ ನಂಬರ್ 45 ಇಲ್ಲಿ ಕಾನ್ವರ್ಸೇಷನ್ನ ಫ್ರೇಮ್ ಮಾಡಿದೆ. ಸ್ಯಾಂಪಲ್ ಇಲ್ಲಿ ಕೊಟ್ಟಿದ್ದೇನೆ. ಕಾನ್ವರ್ಸೇಷನ್ ಬಿಟ್ವೀನ್ ಯು ಆ್ಯಂಡ್ ಅನಿಮಲ್ಸ್, ನಮ್ಮ ಮತ್ತು ಪ್ರಾಣಿಗಳ ಮಧ್ಯೆ ಸಂಭಾಷಣೆ. ಈಗ ಒಂದು ಮಗು ಹೇಳುತ್ತೆ, ಇದೆಲ್ಲ ಬೈಹ್ಯಾಟ್ ಮಾಡಿಸ್ಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ಫಸ್ಟ್ ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡಿಸ್ಮೇಲೆ ಮಕ್ಕಳು ಮಾಡೋಕ್ಕೆ ಬಿಡಬೇಕು. ಫಸ್ಟ್ ಮಗು ಎಲ್ಲ ಕ್ಲಾಸ್ಗೂ ಫಸ್ಟ್ ಹೇಳ್ಕೊಡ್ಬೇಕು. ಅದು ಹೇಳ್ಕೊಟ್ಟಾದ್ಮೇಲೆ ಹಲೋ ಮಿಸ್ಟರ್ ಕೌ ಮೊದಲನೇ ಮಗು ಹೇಳುತ್ತೆ. ವೇರ್ ಆರ್ ಯು ಗೋಯಿಂಗ್ ಪ್ರಾಕ್ಟೀಸ್ ಮಾಡಿಸಿದ್ಮೇಲೆ ಎರಡನೇ ಮಗು ಕೌ ಅಲ್ವಾ. ಮೊದಲನೇ ಮಗು ಕೇಳಿದಾಗ ಕೌ ಅಂದಾಗ ಎರಡನೇ ಮಗು ಕೌ ಆಗುತ್ತೆ. ಆ ಮಗು ಹೇಳುತ್ತೆ, ಐ ಆಮ್ ಗೋಯಿಂಗ್ ಟು ದ ಫಾರ್ಮ್ ಟು ಈಟ್ ಸಮ್ ಹೇ. ನೀ ಎಲ್ಲಿ ಹೋಗ್ತಾ ಇದ್ದೀಯ ಅಂದರೆ, ನಾನು ಈಗ ಫಾರ್ಮ್ ಒಂದು ಗದ್ದೆಗೆ ಹೋಗ್ತಾ ಇದ್ದೀನಿ ಗ್ರಾಸ್ ತಿನ್ನೋಕ್ಕೆ. ಅಂದರೆ ಹೇ ಅಂದರೆ ಗ್ರಾಸ್ ಅಂತ, ಹುಲ್ಲು ತಿನ್ನೋಕ್ಕೆ ಹೋಗ್ತಾ ಇದ್ದೀನಿ. ತಿರ್ಗಾ ಮಗು ತಿರ್ಗಾ ಕೇಳುತ್ತೆ, ಹಲೋ ಮಿಸ್ಟರ್ ಹಾರ್ಸ್. ಇನ್ನೊಂದು ಮಗುನ ಕೇಳುತ್ತೆ, ಹಲೋ ಮಿಸ್ಟರ್ ಹಾರ್ಸ್. ಅದು ಇನ್ನೊಂದು ಮಗು ಹಾರ್ಸ್ ಕುದುರೆ ಆಗಿರುತ್ತೆ. ವೇರ್ ಆರ್ ಯು ಗೋಯಿಂಗ್ ಎಲ್ಲಿ ಹೋಗ್ತಾ ಇದೆಯಾ. ಆಗ ಆ ಮಗು ಹೇಳುತ್ತೆ, ಹಾರ್ಸ್ ಮಗು, ಐ ಆಮ್ ಗೋಯಿಂಗ್ ಟು ದ ಫೀಲ್ಡ್ಸ್ ಟು ಗ್ರೇಸ್. ಅದು ಅಷ್ಟೇ, ನಾನು ಗ್ರೇಸ್ ಅಂದರೆ ನಾನು ಮೇಯಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳುತ್ತೆ. ಇದನ್ನು ಮಕ್ಕಳು ಪ್ರಾಕ್ಟೀಸ್ ಮಾಡಿಸಿದ್ಮೇಲೆ ಮಕ್ಕಳ ಕೈಲಿ ಮಾಡಿಸ್ಬೇಕು. ಅದೇ ಥರ ಇನ್ನೊಂದು ಗ್ರೂಪಲ್ಲಿ ಇದೆ. ಒಂದು ಮಗು ಹೇಳುತ್ತೆ, ಹಲೋ ಲಿಟಿಲ್ ಅಂತ ಯಾವುದಾದ್ರೂ ಒಂದು ಆ್ಯನಿಮಲ್ ಹೆಸರು ಹೇಳಬೇಕು. ಇದು ತೋರಿಸಿದ ಸ್ಯಾಂಪಲ್. ಅದೇ ಥರ ನೀವು ರೆಡಿ ಮಾಡಿ ಮಕ್ಕಳು ಕೊಟ್ಟು ಈ ಥರ ಮಾಡಿಸ್ಬೇಕು. ಫಾರ್ ಎಕ್ಸಾಂಪಲ್, ಹಲೋ ಲಿಟಿಲ್ ಡಾಗು ಎಂಥದ್ದು ಏನಾದರೂ ಆಗ ಆ್ಯನಿಮಲ್ ಏನು ಹೇಳುತ್ತೆ, ಐ ಆಮ್ ಗೋಯಿಂಗ್ ಟು ದ ಡ್ಯಾಶ್ ಎಲ್ಲ ಅದು ಹೇಳಿಸ್ಬೇಕು. ಎರಡನೇದು ಅಷ್ಟೇ, ಹಲೋ ಮಿಸ್ಟರ್. ಈ ಥರ ಆ್ಯನಿಮಲ್ಸ್ಗೆ ಯಾವುದಾದ್ರೂ ಒಂದು ಆ್ಯನಿಮಲ್ ಇದೇ ಥರ 3 ಆ್ಯನಿಮಲ್ ಹೇಳಿ ಗೋಯಿಂಗ್ ಟು ದ ಪ್ಲೇಸ್ನೂ ಬೇರೆ ಬೇರೆ ಪ್ಲೇಸ್ನ ಹೇಳಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ಈ 3 ಕೊಟ್ಟಿದೆ, ನೀವು ಎಷ್ಟು ಬೇಕಾದ್ರೂ ಪ್ರಾಕ್ಟೀಸ್ ಮಾಡಿಸ್ಬೋದು. ಸ್ಟೆಪ್ 1 ನೋಡಿ, ಮೊದಲೇ ಎಕ್ಸ್ಪ್ಲೈನ್ ಮಾಡಬೇಕು ಕಾನ್ವರ್ಸೇಷನ್ನ ಆ ಸ್ಟೂಡೆಂಟ್ಸ್ಗೂ ಮತ್ತು ಇಮ್ಯಾಜಿನರಿ ಆ್ಯಂಡ್ ಆ್ಯನಿಮಲ್ಸ್. ಇಮ್ಯಾಜಿನರಿ ಆ್ಯನಿಮಲ್ ಯೋಚನೆ ಮಾಡಿ ಯಾವುದಾದ್ರು ಆ್ಯನಿಮಲ್ ರೋಲ್ ಮಾಡ್ತಾರಲ್ಲ, ಇಬ್ಬರು ಕಾನ್ವರ್ಸೇಷನ್ ಮೊದಲು ಎಕ್ಸ್ಪ್ಲೈನ್ ಮಾಡಿ, ಆಮೇಲೆ ಸ್ಟೂಡೆಂಟ್ಸ್ಗೆ ಒಂದು ಮಗು ಒಂದು ರೋಲ್ ತೊಗೋಬೇಕು, ಇನ್ನೊಂದು ಮಗು ಇನ್ನೊಂದು ರೋಲ್, ಒಂದು ಆ್ಯನಿಮಲ್ ಆಗುತ್ತೆ, ಒಂದು ಕೇಳೋದು. ಆಮೇಲೆ ಅವ್ರನ್ನೇ ಯೋಚನೆ ಮಾಡಿ ಅರ್ಥ ಅದಕ್ಕೆ ಹೇಳಬೇಕು. ಕನ್ನಡದಲ್ಲಿ ಹೇಳಿದ್ರೆ ಅದನ್ನು ಇಂಗ್ಲೀಷಲ್ಲಿ ಎಲ್ಲರಿಗೂ ಅದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಇದೇ ಥರ. ಸ್ಟೆಪ್ 2, ಸ್ಟೂಡೆಂಟ್ ವರ್ಕಿಂಗ್ ಗ್ರೂಪ್ಸ್ ಡಿಸೈಡ್ ಆನ್ ದ ಕಾನ್ವರ್ಸೇಷನ್ ಚಾಯ್ಸಸ್. ಅವ್ರ ಚಾಯ್ಸಸ್ ಟ್ರಾನ್ಸ್ಲೇಟ್ ಮಾಡ್ತಾರೆ, ಅದನ್ನ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನೆಲ್ಲ ಫಿಲ್ ಮಾಡಿ ಕಂಪ್ಲೀಟ್ ಮಾಡಿ ಮಾಡೆಲ್ ಸೆಂಟೆನ್ಸಸ್ಸು ಅದನ್ನೆಲ್ಲ ಮಾಡಲಾಗಿ ಹೇಳಿಸ್ಬೇಕು, ಮಾಡಲಿಂಗ್ ಮಾಡ್ಕೊಂಡು. ಸ್ಟೆಪ್ 3ನಲ್ಲಿ ಸ್ಟೂಡೆಂಟ್ಸ್ ಕಾನ್ವರ್ಸೇಷನ್ ಪ್ರಾಕ್ಟೀಸ್ ಮಾಡ್ತಾರೆ. ಒಬ್ಬೊಬ್ಬರೇ ಹೇಳೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ರಿವ್ಯೂ ದ ಪ್ರಾಕ್ಟೀಸ್ ಸೆಷನ್ ಆ್ಯಂಡ್ ಸಜೆಸ್ಟ್ ಸ್ಟೆಪ್ಸ್ ಫಾರ್ ಇಂಪ್ರೂವ್ಮೆಂಟ್. ರಿವ್ಯೂ ಮಕ್ಕಳು ಮಾಡಿದ್ದು ನೋಡ್ಬಿಟ್ಟು ಏನಾದರೂ ಇಂಪ್ರೂವ್ಮೆಂಟ್ ಏನು ಮಾಡ್ಕೋಬೇಕು ಅದನ್ನು ಮಕ್ಕಳಿಗೆ ತಪ್ಪಿದೆ ಕರೆಕ್ಷನ್ಸ್ ಮಾಡಬೇಕು. ಸ್ಟೂಡೆಂಟ್ಸ್ ಎನಾಕ್ಟ್ ದ ಕಾನ್ವರ್ಸೇಷನ್ ಇದು ಎಕ್ಸ್ಚೇಂಜ್ ಇನ್ ದ ಕ್ಲಾಸ್ ಆ್ಯಸ್ ಎ ರೋಲ್ ಪ್ಲೇ. ಇದು ರೋಲ್ ಪ್ಲೇ ಥರನೂ ಆಗುತ್ತೆ. ಅದನ್ನು ಎಕ್ಸ್ಚೇಂಜ್ ಮಾಡಬೇಕು. ಆ್ಯಕ್ಷನ್ಸು ಆ್ಯನಿಮಲ್ಸ್ ಎಲ್ಲ ಮಾಡಿದಾಗ ಡಿಫ್ರೆಂಟ್ ಬಂದಾಗ ಎಕ್ಸ್ಪ್ರೆಷನ್ಸ್, ವಾಯ್ಸ್ ಮಾಡ್ಯುಲೇಷನ್, ಫೇಶಿಯಲ್ ಎಕ್ಸ್ಪ್ರೆಷನ್ ಎಲ್ಲ ಚೇಂಜ್ ಮಾಡಬೇಕು. ಸೊ ರಿವ್ಯೂ ಸ್ಟೂಡೆಂಟ್ಸ್ ಈಗ ಇದರಿಂದ ರಿವ್ಯೂ ಬಂದಾಗ ಅವ್ರಿಗೆ ಪದಗಳು ಗೊತ್ತಿರುತ್ತೆ. ಆ್ಯಂಡ್ ದೇ ಸೇ ಇಟ್ ವಿತ್ ಕ್ಲಾರಿಟಿ ಇಟ್ಕೊಂಡು ಹೇಳ್ತಾರೆ. ದೇ ಯೂಸ್ ಕರೆಕ್ಟ್ ಇಂಟೋನೇಷನ್, ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ, ಇಂಟೋನೇಷನ್, ರೇಸಿಂಗ್ ವಾಯ್ಸ್ ಅಪ್ ಆ್ಯಂಡ್ ಡೌನ್, ಅದು ಹೇಗೆ ಅದಕ್ಕೆ ಸರಿಯಾಗಿ. ವೇರ್ ಆರ್ ಯು ಗೋಯಿಂಗ್ ಅಂತ ಕೇಳ್ತಾರೆ, ಹಾಗೆ ಕ್ವೆಶ್ಚನ್ಸು ಅದಕ್ಕೆ ಸರಿಯಾಗಿ ಆನ್ಸರ್ಸು, ಡಿಮ್ಯಾಂಡ್ಸು ಅದನ್ನೆಲ್ಲ ಕರೆಕ್ಟಾಗಿ ಮಕ್ಕಳು ಹೇಳಬೇಕು. ಆಮೇಲೆ ಒಳ್ಳೆ ಪ್ರೊನೌನ್ಸಿಯೇಷನ್ನು ಇರಬೇಕು ಮಕ್ಕಳಲ್ಲಿ. ಇಷ್ಟೂ ಈ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಿದ್ದು, ಈ ಕಾರ್ಡ್ಗೆ ಸಂಬಂಧಪಟ್ಟಿದ್ದು. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.